ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಪಟ್ಟಣದ ಜೀಜಾಮಾತಾ ಮಹಿಳಾ ಸಂಘದ ಕಾರ್ಯಾಲಯದಲ್ಲಿ 427ನೇ ಜೀಜಾಮಾತಾ ಜಯಂತಿಯನ್ನು ಆಚರಿಸಲಾಯಿತು. ಜಯಂತಿಯ ಕಾರ್ಯಕ್ರಮವನ್ನು ಜೀಜಾಮಾತಾ ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕೆಕೆಎಂಪಿ ಅಧ್ಯಕ್ಷರಾದ ಪ್ರಕಾಶ್ ಫಾಕ್ರಿಯವರು ಮತ್ತು ಉತ್ತರ ಕನ್ನಡ ಜಿಲ್ಲಾ ಕೆಕೆಎಂಪಿ ಗೌರವಾಧ್ಯಕ್ಷರಾದ ನಾಗೇಂದ್ರ ಜಿಒಜಿ ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಂಜು ಕೊಳ್ಳೂರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೀಜಾಮಾತಾ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಂಗಲಾ ಕಶಿಲ್ಕರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಭಾರತಿ ಬಿರ್ಜೆಯವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಪತ್ರಕರ್ತರಾದ ಶ್ರೀಮತಿ ಮಧುರಾ ಬಡ್ಗೇರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಜೀಜಾಮಾತಾ ತಾಯಿಯ ಜನ್ಮದಿನ ಹಾಗೂ ಸ್ವಾಮಿ ವಿವೇಕಾನಂದ ಪಾದಚರಣೆಯಲ್ಲಿ ವಂದಿಸುತ್ತಾ ಅವತ್ತು ಇವತ್ತು ಜನ್ಮದಿನ ಇಬ್ಬರದು ನಮ್ಮ ಜೀಜಾಮಾತೆ ಮತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನ ಇವತ್ತಿಗೆ ಬಂದ ಕಾರಣ ಇಬ್ಬರು ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. 1898ರಲ್ಲಿ ನಮ್ಮ ತಾಯಿ ಜೀಜಾಮಾತಾ ಜನಿಸಿದ್ದು ಜನವರಿ 12. ಜೀಜಾಮಾತಾ ತಾಯಿ ರಾಜ್ಯಮಾತೆ, ಜೀಜಾಮಾತಾ, ಜಿಜಾವು ಅಂತೇಳಿ 3 ಶಬ್ದಗಳು. ಅಂದರೆ ಭಾಳಷ್ಟು ಕರಿತಿದ್ರು ಅವರು. ಮಾತೆ ಜೀಜಾಮಾತಾ ಯಾವ ರೀತಿ ಆದಳು, ಜಿಜಾವು ಯಾವ ರೀತಿ ಆದಳು, ಜೀಜಾಮಾತಾ ಅಂತ ಎದಕ್ಕೆ ಕರಿತಾ ಇದ್ರು ಅಂತೇಳಿ. ಅವಳು ಒಂದು ತಂದೆ ಸಂಘ ಅವಾಗ ಹೋಗ್ಬೇಕಾದ್ರೆ ಡೈಲಿ ಹೋಗ್ಬೇಕಾದ್ರೂ ಹೋಗ್ತಾ ಇದ್ರಂತ ತಂದೆ ಸಂಘ. ಯಾಕಂತೇಳಿ ಅಂದರೆ ಇಲ್ಲಿ ನಮ್ಮ ಜನ ಯಾವ ರೀತಿ ಇರ್ತಾರೆ, ನಮ್ಮನ್ನು ಯಾವ ರೀತಿ ನೋಡ್ಕೋತಾ ಇದ್ದಾರೆ ಅನ್ನೋ ಉದ್ದೇಶ ಸಲುವಾಗಿ ಜೀಜಾಮಾತಾ ತನ್ನ ತಂದೆ ಸಂಘ ಹೋಗಿ ತನ್ನ ನಮ್ಮ ಜನ ಈ ರೀತಿ ಇದ್ದಾರಲ್ಲ, ನಮ್ಮ ಜನರಿಗೆ ಈ ಟೈಪ್ ಮೊಘಲರು ಈ ಟೈಪ್ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಅವ್ರು ಬರೇ ಹೇಳ್ತಾ ಇದ್ರಂತ. ಅವಾಗ ಅವರು ದೊಡ್ಡವರಾಗ್ತಾ ಬರಬೇಕಾದ್ರೆ ಅವರಿಗೆ ಮ್ಯಾರೇಜ್ ಆಯಿತು, ಅಂದರೆ ಮದುವೆ ಆಯಿತು. ಮದುವೆ ಸಾಜಿ ಮಹಾರಾಜರ ಸಂಘ ಮದುವೆ ಮಾಡಿಕೊಂಡ್ರು. ಮದುವೆ ಆದಮೇಲೆ ಅವರು ಗರ್ಭಿಣಿ ಆದಾಗಲೇ ಅವ್ರು ಹೇಳ್ತಾ ಇದ್ರಂತೆ, ನಾನು ಒಂದು ಮಗು ಎತ್ತಬೇಕಂದ್ರೆ ನನ್ನ ಗಂಡು ಮಗುನೇ ಆಗಬೇಕು. ಆ ದೇವರಲ್ಲಿ ಬೆಡ್ಕೋತಾ ಇದ್ರು ಅವರು. ತಾಯಿ ತುಳಜಾಭವಾನಿಗಾಯಿತು, ತಮ್ಮ ಕುಲದೇವರಿಗಾಯಿತು ಬೆಡ್ಕೋತಾ ಇದ್ರು. ನಾನು ಹೆತ್ತರೆ ಗಂಡು ಮಗುನೇ ಎತ್ತಬೇಕು ಮತ್ತು ಆ ಹುಡುಗನನ್ನು ನಾನು ವೀರ ಶೂರ ಧೀರ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾನು ಹೆತ್ತಬೇಕಂತೇಳಿ ಆ ದೇವರಲ್ಲಿ ಬಿಡ್ಕೋತಾ ಇದ್ದಂಥವ್ರು. ಆವಾಗ ಆ ತಾಯಿ ಶಿವನೇರಿ ದುರ್ಗದಲ್ಲಿ ಸಾಜಿ ಮಹಾರಾಜರವ್ರಿಗೆ ಶಿವನೇರಿ ದುರ್ಗದಲ್ಲಿ ಬಿಟ್ಟಿದ್ರು. ಯಾಕೆ ಬಿಟ್ಟಿದ್ರು ಅಂದರೆ ಮೊಘಲರು ಅವರನ್ನು ಬೆನ್ನತ್ತಿ ಬರಬೇಕಾದ್ರೆ ಅವರಿಗೆ ಮುಚ್ಚಿಟ್ಟಬೇಕಂತೇಳಿ ಅವಳು ಗರ್ಭಿಣಿ ಇದ್ದಾಗ ಅವಳು ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ರು ಸಾಜಿ ಮಹಾರಾಜನು. ಅವಳು ಎಲ್ಲಿ ಇಡಬೇಕನ್ನೋ ಉದ್ದೇಶದಿಂದ ಶಿವನೇರಿ ದುರ್ಗದಲ್ಲಿ ಪುಣೆ ಹತ್ರ ಶಿವನೇರಿ ದುರ್ಗ ಅಂತಿದೆ, ಅಲ್ಲಿ ಅವರಿಗೆ ಬಚ್ಚಿಟ್ರು. ಆ ಬಚ್ಚಿಟ್ಟಿದ ತಕ್ಷಣ ಅಲ್ಲಿ ಭಾಳ ತ್ರಾಸು ಕೊಟ್ಟರು. ಅವರೇ ತಾಯಿ ಮನೆಯವರಾಯಿತು, ಆಮೇಲೆ ಮೊಘಲರಾಯಿತು ಎಲ್ಲರೂ. ಆದರೂ ಅಲ್ಲಿಂದ ಅವಳು ಆ ಮಗುವನ್ನು ಎತ್ತಿ ಆ ಶಿವನೇರಿ ದುರ್ಗಕ್ಕೆ ಅವಳು ಬಿಡ್ಕೊಂಡು, ನನ್ನ ಮಗ ಶೂರ ಧೀರ ವೀರನಾಗಿ ಹುಟ್ಟಬೇಕು, ನಾನು ಅವನ್ನ ಶಿವಾಜಿ ಅಂತೇಳಿ ಹೆಸರಿಡ್ತೀನಿ ಅಂತೇಳಿ ಆ ಜೀಜಾಮಾತಾ ತಾಯಿ ಅಲ್ಲಿ ಬಿಡ್ಕೊಂಡು ಆ ಮಗುವನ್ನು ಹೆಂಗೆ ಕಾಪಾಡ್ಕೊಂಡು ಬಂದಂದರೆ ಆ ಮೊಘಲರ ಕೈಯಿಂದ ಅವಳು ಕಾಪಾಡ್ಕೊಂಡು ಬರ್ತಾಳೆ. ಆಗ ಬಂದಾಗ ಅವಳು, ನಾವೆಲ್ಲ ಮಕ್ಕಳಿಗೆ ಬುದ್ಧಿ ಹೇಳ್ತೀವಿ ಎಲ್ಲನೂ ಸಹಜವಾಗಿ, ಆದರೆ ಅವಳು ಆ ಪೆನ್ನನ್ನು ಕೊಡ್ತೀವಿ ಎಲ್ಲ. ಆ ತಾಯಿಯಾದವಳು ಪೆನ್ನನ್ನು ಕೊಡಲಿಲ್ಲ ಮಗುಗೆ, ಖಡ್ಗವನ್ನು ಕೊಟ್ಟಳು. ತಾವು ಯಾವ ರೀತಿ ಖಡ್ಗವನ್ನು ಇಟ್ಕೊಟ್ಟಿಲ್ಲ ಆ ರೀತಿ ಖಡ್ಗವನ್ನು ಕೊಟ್ಟು ಮಗನನ್ನು ಬೆಳೆಸಿದ್ಳು. ಮಣ್ಣಲ್ಲಿ ಮಣ್ಣಾಗಿ ಹಿಂಗೆ ಹೋಗ್ಬೇಕಂತೇಳಿ, ಈ ರೀತಿ ಮಾಡಬೇಕಂತೇಳಿ ಆ ಮಗುವನ್ನು ವೀರ ಶೂರ ಧೀರವಾಗಿ ಇರಬೇಕು ನೀನು. ಮತ್ತು ಯಾವಾಗಲೂ ಕಥೆಯನ್ನು ಹೇಳಬೇಕಾದ್ರೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ತಿದ್ರು. ಪೌರಾಣಿಕ ಕಥೆಗಳನ್ನು ಆ ಮಗನಿಗೆ ಹೇಳಿ ಆ ಮಗುವನ್ನು ಪೌರಾಣಿಕವಾಗಿ ಮಾಡಿದ್ರು. ಆ